ವರ್ಷಗಳಿಂದ ಮೂಲಭೂತ ಸೌಕರ್ಯವಿಲ್ಲದೆ ಜನರ ಪರದಾಟ. ಪಿಡಿಒ ಅವರು ಬಂದು ಇದು ನೋಡ್ಕೊಂಡು ಹೋಗಿ ಎರಡು ಲೋಡ್ ಮಾತ್ರ ಮಣ್ಣು ನೋಡಿಸಿ ಅವತ್ತು ಹೋದಾರ ಇವತ್ತಿನವರೆಗೂ ತಿರುಗಿಲ್ಲ. ಇಲ್ಲಿ ಕೆಸರು ಗುಂಡಿ ತಪ್ಪಿಲ್ಲ, ನಮಗೆ ಅಡ್ಡಾಡಕ್ ಆಗ್ತಾ ಇಲ್ಲ. ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ತಿಳಿಸಿದ್ರೆ ಡೋಂಟ್ ಕೇರ್. ಮನೆಯವರು ಸಿಸ್ಟಮ್ ಹಾಕಿದ್ರು ಅಲ್ಲಿಗೆ 5 ಮನೆ ಇರತ್ತಾಗೆ. ಈಗ ಯಾತದ್ದು ಇಲ್ಲ ನಿಮಗೆ, ಹಾಗೆ ಹೀಗೆ ನೀರೇ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಾರೆ. ಬಂದು ಹೋಗಕ್ಕಂತೂ ಮಳೆಗಾಲ ಬಂತು ಅಂದಾಗ ಏನ್ ಮಾಡಿದ್ರು ಬರೋಕ್ಕಾಗಲ್ಲ, ಹೋಗಕ್ಕಾಗಲ್ಲ ಈ ದಾರಿನಾಗಿ. ಎಸ್ ವೀಕ್ಷಕರೇ, ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಪರದಾಡುವಂತಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದೇಶದ ಕಟ್ಟಕಡೆಯ ಹಳ್ಳಿಗಳಿಗೂ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕಂತ ಹೇಳ್ತಾ ಇದೆ. ಆದ್ರೆ ಈ ತಾಲೂಕಿನಲ್ಲೊಂದು ಗ್ರಾಮ ಮೂಲ ಸೌಕರ್ಯಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಶಿರಾ ತಾಲೂಕಿನ ತಡಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಜ್ಜಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ರಸ್ತೆ ಸೇರಿದಂತೆ ಬಹುತೇಕ ಯಾವ ಸಮಸ್ಯೆಯನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸದ ಕಾರಣ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದೇ ಮರೀಚಿಕೆಯಾಗಿದೆ. ಗ್ರಾಮದಲ್ಲಿ ಕಿರು ನೀರು ಸರಬರಾಜು ಯೋಜನೆಯಡಿಯಲ್ಲಿ ನೀರಿನ ಟ್ಯಾಂಕ್ ಅನ್ನ ನಿರ್ಮಿಸಿದ್ದಾರೆ. ಆದರೆ ಇದಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದೆ ಗ್ರಾಮಸ್ಥರಿಗೆ ನೀರು ಸಿಗ್ತಾ ಇಲ್ಲ. ಅಲ್ಲದೆ ಸುಮಾರು ವರ್ಷದ ಹಿಂದೆ ನಿರ್ಮಿಸಿರುವ ಇನ್ನೊಂದು ನೀರಿನ ಟ್ಯಾಂಕ್ ಇದ್ದು ಸರಿಯಾದ ಕ್ರಮದಲ್ಲಿ ಪೈಪ್ಲೈನ್ ಅಳವಡಿಸದ ಕಾರಣ ಆ ನೀರು ಸಹ ಸರಿಯಾಗಿ ಪೂರೈಕೆಯಾಗ್ತಾ ಇಲ್ಲ. ಈ ಬಗ್ಗೆ ವಾಟರ್ ಮ್ಯಾನ್ಗೆ ಕೇಳಿದ್ರೆ ನನ್ನ ಯಾಕೆ ಕೇಳ್ತೀಯಾ, ವೋಟ್ ಹಾಕಿರುವವರಿಗೆ ಕೇಳಿ ಅಂತಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಬಿಜ್ಜೇಳಿ ಶಿರಾ ತಾಲೂಕು ಯಾವ ಗ್ರಾಮ ಪಂಚಾಯತಿ? ತಡಕಲೂರು ಗ್ರಾಮ ಪಂಚಾಯತಿ. ನಿಮ್ಮ ಹೆಸರೇನು ಹೇಳ್ರಿ? ಕೆಂಚಪ್ಪ. ಏನು ಸಮಸ್ಯೆ ಇಲ್ಲಿದು? ನೀರಿನ ಸಮಸ್ಯೆ ಮತ್ತೆ ರೋಡಿನ ಸಮಸ್ಯೆ. ಎಷ್ಟು ವರ್ಷದಿಂದ ಐತೆ ಈ ರೋಡಿಂದ? ಸುಮಾರು ವರ್ಷದಿಂದ ಐತೆ. ಈ ನೀರಿಂದು ಇತ್ತು ಒಂದು 3-4 ವರ್ಷದ ಹಿಂದೆ, ಕೊರೋನಾ ಬಂತಲ್ಲ ಆ ಮೂಮೆಂಟ್ ಅಲ್ಲಿ ಇತ್ತು. ಅದು ಈಗ ಆಮೇಲೆ ಇದನ್ನ ಪೈಪ್ ಲೈನ್ ಅಲ್ಲಿ ಕಿತ್ತಾಕಿದ್ರು. ನೀರಿಂದಿಲ್ಲ. ಇಲ್ಲಿ ಅವ್ರವ್ರ ಬೋರ್ಗಳಿಗೆ ಅವರು ಇದ್ರೆ ನೀರ್ ಇಲ್ಲ ಅಂದ್ರೆ ನೀರಿಲ್ಲ, ಕರೆಂಟ್ ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಎಲ್ಲಿಂದ ಹಿಡ್ಕೊಂಬರಕ್ಕಲ್ಲ, ಊರ ದೂರ ಐತೆ. ಆಮೇಲೆ ರೋಡ್ ಚೆನ್ನಾಗಿಲ್ಲ, ಗಾಡಿ ಓಡ್ಸಕ್ಕಾಗಲ್ಲ. ಇಲ್ಲಿ ಯಾರಾದ್ರೂ ಮುದುಕರು ಮೋಟ್ರ್ ಇರಕ್ಕಂತೂ ಆಗೋದೇ ಇಲ್ಲ. ಇಲ್ಲಿ ಎಲ್ಲಿ ನೀರಿದ್ದು ಹತ್ರ ಇದ್ರೆ ಬಿಡು ತರ್ಬೋದು, ಇಲ್ಲೆಲ್ಲೂ ತರಕ್ಕೂ ಆಗಲ್ಲ. ಅದನ್ನ ಪೈಪ್ ಲೈನ್ ಎಲ್ಲ ಕಿತ್ತಾಕಿರಿ. ಇದನ್ನೆಲ್ಲ ನೀರು ತರಕ್ಕೆ ಇಲ್ಲಿಂದ ಎಷ್ಟು ದೂರಕ್ಕೆ ಹೋಗ್ಬೇಕು? 3 ಕಿಲೋಮೀಟರ್ ಹೋಗ್ಬೇಕು. ಮತ್ತೆ ಏನ್ ಮಾಡ್ತಾರೆ? ಈಗ ನಮಗೆ ನೀರು ವ್ಯವಸ್ಥೆ ಬೇಕು. ನೀರು ವ್ಯವಸ್ಥೆ ಬೇಕು. ಇಲ್ಲಿದೆ ಲೈನ್, ಅದನ್ನ ಅವರೇ ಕಿತ್ತಾಕಿ. ವಾಟರ್ ಮ್ಯಾನ್ ಕೇಳಿದ್ರೆ ನನ್ನೇ ಕೇಳ್ತಿ, ಯಾರಿಗೆ ಓಟ್ ಹಾಕಿದೆ ಅವನು ಕೇಳು ಅಂತ ಒಂದ್ಸರಿ ಹೇಳ್ದ. ಮತ್ತೆ ಓಟ್ ಹಾಕಿದವ್ರು ಏನ್ ಹೇಳ್ತಾರೆ? ಓಟ್ ಹಾಕಿ ನಮ್ಗೆ ವಾರ್ಡ್ಗೆ ಅಲ್ಲಿ ಇದನ್ನ ಅವ್ನು ಕೇಳ್ಕೊ ಅಂದ. ಅವನ ಹತ್ರ ಹೋಗ್ತಿ, ಇಲ್ಲಿ ಸೇರಿದ ಅವ್ನ ವಾರ್ಡ್ ಅವ್ನು ಕೇಳೋದಕ್ಕೆ ಅಲ್ಲಿ ಇವತ್ತು ಆಳ ಮೇಲೆ ಆಳ್ ಬಿದ್ದು ದೋಣ್ ಬರೋದಾಯ್ತು. ಈ ಗ್ರಾಮದಲ್ಲಿ ಇದೆ ಎಷ್ಟು ಗ್ರಾಮ ಇದೆ? ಎಷ್ಟು ಗ್ರಾಮದ ಮನೆ ಇದೆ? ಮನೆ ಮನೆ ಇದೆ ಅಲ್ಲ ಗ್ರಾಮದಲ್ಲಿ. ಇಲ್ಲಿ ಜನಸಂಖ್ಯೆ ಎಷ್ಟು? ಗ್ರಾಮದ ಜನಸಂಖ್ಯೆ ಎಷ್ಟು? ಮನೆಗೆ ಹಂಗೆ ಎಲ್ಲಿಗಾರು ಬಂದಿದೆ? ಇಲ್ಲಿ ಬಂದಿಲ್ಲ. ಇಲ್ಲಿ ಲೈನ್ ಬಂತು, ಇದು ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲೇ ಬಿಟ್ರು. ಪೈಪ್ ಎಲ್ಲ ಸುಟ್ಟೋಯ್ತು. ರೋಡಿನ ವಿಚಾರಕ್ಕೆ ಅದು ಹಂಗೆ ಸ್ಟಾಪ್ ಆಯ್ತು. ಏನ್ ಸಮಸ್ಯೆ ಊರಿದ್ದು? ಇಲ್ಲಿ ನೀರಿನ ಸಮಸ್ಯೆ. ಶಿರಾ ತಾಲೂಕು ಹುಲ್ಲಿಕುಂಟೆ ಹೋಬಳಿ ತಡಕಲು ಗ್ರಾಮ ಪಂಚಾಯತಿ ಬೆಜ್ಜಿಹಳ್ಳಿ ಗ್ರಾಮದಲ್ಲಿ, ಎಲ್ಲಿ ಬೆಜ್ಜಿಹಳ್ಳಿಯಿಂದ ಮೂರಾದಿ ಮಾರಮ್ಮನ ದೇವಸ್ಥಾನದಿಂದ ಹಿಡಿದು PD ಕೋಟೆಗೆ ಹೋಗೋ ದಾರಿ, ಇಡೀ ಜನ 10 ಹಳ್ಳಿಯರು ಇಲ್ಲೇ ಹೋಗೋದು. ಆ ದಾರಿ ಅವ್ಯವಸ್ಥೆ ಆಗಿ ಹೋಗೈತೆ. ನಡೆಯೋಕ್ಕಾಗ್ತಾಯಿಲ್ಲ, ಹೋಗೋಕ್ಕಾಗ್ತಾಯಿಲ್ಲ. ಮುದುಕರು ವಯಸ್ಸಾದವರು ಹೋಗೋಕ್ಕಾಗ್ತಾಯಿಲ್ಲ. ಸೀಮೆಜಲ್ಲಿ ಅವ್ರದ್ದು ನಮ್ಮದು ಹೊಲ ಅಂತಾರೆ, ಇವ್ರು ನಮ್ಮದು ಹೊಲ ಅಂತಾರೆ. ದ್ವೇಷ ಅಸೂಯೆಗಳು ತುಂಬಿ ಹೋಗ್ತಾಯಿದೆ. ಆದ್ದರಿಂದ ಅದು ಎಲ್ಲೈತೆ ಅವ್ರದ್ದು, ನಂದನಾಗಲಿ ಬೇರೆದನಾಗಲಿ ಹೊಲ ಎಲ್ಲೈತೆ ಅಲ್ಲಿ ರಾಜಕಾರಣವಾಗಿ ವ್ಯಕ್ತಿಗಳು ಬಂದು ದೊಡ್ಡವರು ಅಳತೆ ಮಾಡಿ ರೋಡನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ವಿ. ಇಲ್ಲಿ ಒಂದು 5 ಮನೆ 6 ಮನೆ ಇದ್ದಾವೆ. ಅವರು ಊರೊಳಕ್ಕೆ ನೀರು ಹೋಗೋಕೆ ಆಗ್ತಾ ಇರಲ್ಲ. ಇಲ್ಲಿ ಅಂಥದ್ದು ಒಂದು ಅವಾಗ ಮಿನಿ ಟ್ಯಾಂಕ್ ಹಾಕಿದ್ರು. ಅದಕ್ಕೆ ನೀರು ಸಪ್ಲೈ ಇತ್ತು. ಕೊರೋನಾ ಇದ್ದಾಗೆಲ್ಲ ಬಿಟ್ಟರು, ಈಗ ಸದ್ಯಕ್ಕೆ ಬಿಡ್ತಾ ಇಲ್ಲ. ಅವ್ರನ್ನ ಕೇಳಿದ್ರೆ 7 ತಿಂಗಳು ಸಂಬಳ ಆಗಿಲ್ಲ, 5 ತಿಂಗಳು ಸಂಬಳ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅವರು ಸಂಬಳ ಆಗೈತೋ ಬಿಟ್ಟೋಯ್ತೋ ನಮಗೆ ಅವೆಲ್ಲ ಗೊತ್ತಿಲ್ಲ. ನೀರು ಸಕಾಲಕ್ಕೆ ಬರ್ತಾ ಇಲ್ಲ. ಅವ್ರ ಮನೆಯವರೇ ಒಂದಲ್ಲ, ದಾರಿಯಲ್ಲಿ ಹೋಗೋರು ಯಾರನ್ನ ಕುಡಿಯೋರು. ಇಲ್ಲೇ ಬಪ್ರಾಯನ ದೇವಸ್ಥಾನ 1 ಕಿಲೋಮೀಟ್ರ್ ಐತಿ, ಅಲ್ಲಿ ಒಯ್ಕೊಂಬಕ್ಕೆ ನೀರಿಲ್ಲ. ಮನೆ ಬಂದು ಕೆರೆಯಾಗಿ ಒಯ್ಕೊಂಡೋಗ್ಯಾರಿ. ಇಲ್ಲಿ ನೀರಿದ್ರೆ ತೊಳ್ಕೊಂಡು ಹೋಗೋರು. ಆ ಥರ ಅನುಕೂಲ ಒಳ್ಳೇದಾಗುತ್ತೆ ಅಂತ ಕೇಳ್ತಾ ಇದ್ದೀವಿ. ಒಬ್ಬರು ಯಾರು ಕಿಬೇಕು ಹಾಕಿ ಅಂತಿಲ್ಲ.
ಈ ಬಗ್ಗೆ ನೀವು ಸರ್ಕಾರಕ್ಕೆ ಏನಾನ ರೋಡಿಂದ ಆಗ್ಬೋದು ಇದ್ರ ಬಗ್ಗೆ ಆಗಲಿ ಏನಾನ ಗಮನ ಹರಿಸೋಕ್ಕೆ ಏನಾನ ಮಾಡಿದ್ದೀರಾ? ಇದು TWಗೆ ಸೇರಿತ್ತು. ಮೊನ್ನೆ ರಾಜೇಶ್ ಗೌಡ್ರು ಬಂದಿದ್ದಾಗ ಈಗ ನಂದೇ ಹೊಲ ಅಂದ್ಬಿಡು, ನಂದೇ ಹೊಲದಾಗ ಹೋಯ್ತೆ ಅಂದ್ರೆ ಎಲ್ಲ ಪೂಜೆನೂ ಮಾಡಿರು, ಗುದ್ಲಿ ಪೂಜೆ ಮಾಡಿರು. ಅಲ್ಗೂ ನಮ್ಮರಿಗೆ ಒಬ್ರು ಹೇಳಿರು, ನೀನು ರೋಡ್ ಮಾಡಂಗಿದ್ರೆ ಪೂಜೆ ಮಾಡು ಅಂದರೆ ಮಾಡಿಸ್ತೀನಿ ಅಂತ ಹೇಳಿರು. ಅವರು ಮಾಡೋಕ್ಕಾಗಲಿಲ್ಲ, ಅವರು ಇಳಿದು ಬಿಟ್ರು ಕೆಳಕ್ಕೆ. ಅವರಲ್ಲಿ ಇದಾಗಿತ್ತು. ಯಾರು ಅವಾಗ ಯಾರು ಸತ್ಯೇಗೌಡರು ಸತ್ಯನಾರಾಯಣಪ್ಪರ ಹಾಕಿರೋ ರೋಡ್ ಇದು, ಇವತ್ತು ಯಾರು ಮಾಡಿರಲಿಲ್ಲ. ಸತ್ಯನಾರಾಯಣಪ್ಪರ ಹಾಕಿರೋ ರೋಡು ಸ್ಟಾರ್ ರೋಡಿಂದು ಇವತ್ತು ಆಗೈತೆ, ಯಾರ ಕೈಲೂ ಮಾಡೋಕ್ಕಾಗಿಲ್ಲ. ಅದು ಇವ್ರ ಕೈಲೂ ಆಗಲ್ಲ ಅಂದ್ಕೊಂಡಿದ್ದು ಅವರು ಬಂದು ಗುದ್ಲಿ ಪೂಜೆ ಮಾಡಿಬಿಟ್ಟು ಮಾಡೋಕ್ಕಾಗಲಿಲ್ಲ. ಇವತ್ತಿನವರೆಗೂ ಹಂಗೆ ನಡೀತಾ ಐತೆ. ಮೊನ್ನೆ ಅಲ್ಗೂ ಯಾರೋ ಕಾಂಟ್ರಾಕ್ಟರ್ ಬಂದರು, ಒಂದು ಸ್ವಲ್ಪ ಹುಂಚೆ ಗಿಡ ಸಿಮೆಜಿ ಎಲ್ಲ ಕಿತ್ತು ಅವ್ಯ ವ್ಯವಸ್ಥೆ ಅಂದರೆ ಓಡಾಕ ಆಗ್ತಿರೋ, ಒಂದು ಹೀರೋಂಡನೂ ಹೋಗ್ತಿರಲಿಲ್ಲ. ಇನ್ನು ಈ ಗ್ರಾಮದಲ್ಲಿ ದಶಕಗಳಿಂದಲೂ ರಸ್ತೆ ಇಲ್ಲದ ಕಾರಣ ಜನರು 2-3 ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ದಿನನಿತ್ಯ ಶಾಲಾ ಮಕ್ಕಳು ರಸ್ತೆ ಇಲ್ಲದ ಕಾರಣ ತೋಟಗಳಲ್ಲಿ ಕಾಲುದಾರಿ ಮೂಲಕ ತೆರಳುತ್ತಾ ಇದ್ದು, ವಾಹನ ಸವಾರರಂತೂ ಈ ರಸ್ತೆಯಲ್ಲಿ ಸರ್ಕಸ್ ಮಾಡಿಕೊಂಡು ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಈ ಹಿಂದೆ ರಸ್ತೆ ನಿರ್ಮಿಸಲು ಗುದ್ದಲಿ ಪೂಜೆಯನ್ನ ಕೂಡ ಮಾಡಿದ್ರು. ಆದರೆ ಕೆಲವರು ರಸ್ತೆ ನಿರ್ಮಾಣಕ್ಕೆ ತಕರಾರು ತೆಗೆದ ಕಾರಣ ರಸ್ತೆ ಕಾಮಗಾರಿ ಅರ್ಧಕ್ಕೆ ನೆನೆಗುದಿಗೆ ಬಿದ್ದಿದೆ. ಚುನಾವಣೆ ಸಮಯದಲ್ಲಿ ಬರುವ ಜನ ಪ್ರತಿನಿಧಿಗಳು ಈಗ ಮಾತ್ರ ಇತ್ತ ತಲೆ ಹಾಕ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ತಿರ್ಗಾ ಇಲ್ಲಿ ನೀರಿನ ಬೇರೆ ಇಲ್ಲ, ನಮಗೆ ಅಡ್ಡಾಡಕ್ಕೆ 3 ಕಿಲೋಮೀಟ್ರು ಹಾಲು ತಗೊಂಡೋಗ್ಬೇಕು. ಮೊನ್ನೆ ಒಂದ್ಸರಿ ಹೋಗಿ ಒಂದು ಕ್ಯಾನ್ ಎಲ್ಲ ಉಳ್ಳಾಕಿ ಎಲ್ಲ ಬಿದ್ದೆಲ್ಲ ಇದ್ದಾವೆ. ಅದಕ್ಕೆ ನಮ್ಮ ದಾರಿನೂ ಇದನ್ನು ನೀರಿನ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ತೀವಿ. ಗ್ರಾಮ ಪಂಚಾಯತಿಗೆ ಸೇರೈತಾ ನೀನು? ಕಂದಾಯ ಕಟ್ತಾ ಇದೆಯಾ? ನಾವು ಕಟ್ತಾ ಇದ್ದೀವಿ ಸರ್. ಮತ್ತೆ ಗ್ರಾಮ ಪಂಚಾಯತಿ ಏನು ಹೇಳ್ತಾರೆ ವಿಚಾರವಾಗಿ? ಸೇರಿಲ್ಲ ಅಂತ ಹೇಳ್ತಾರೆ. ಟ್ಯಾಂಕ್ ಇದು ಸೇರಿಲ್ಲ ಅಂತಂದು ಹೇಳ್ತಾರೆ. ನೀರು ಬಿಡ್ಲಿಲ್ಲ ಯಾಕಪ್ಪ ಅಂತಂದ್ರೆ ರೋಡೇ ನಮಗೆ ಸೇರಿಲ್ಲ, ಅನ್ವಯಿಸಿಲ್ಲ, ದಾರಿನೇ ಸೇರಿಲ್ಲ ಅಂತಂದು ಹೇಳ್ತಾರೆ. ನಾವು ಬಿಡ್ತೀವಿ ಅಡ್ಡಾಡಕ್ಕೆ, ನಮ್ದೇ ಹೋಗ್ಬೇಕಾದ್ರೆ ನಾವೇ ಬಿಡ್ತೀವಿ ಅಂತ ಹೇಳ್ತೀವಿ. ನಮ್ಮ ಹಂಗೇನೆ ಎಲ್ಲರೂ ಬಿಟ್ರೆ ಊರಾಗಿದ್ದಾನೆ ದಾರಿ ಮಾಡ್ಕೊಂಬಾರ. ಒಬ್ರು ಬಿಡ್ತೀವಿ ಅಂತಾರೆ, ಒಬ್ರು ಬಿಡೋದಿಲ್ಲ. ಒಟ್ಟಿನಾಗೆ ಅವ್ರವ್ರ ಜಗಳದಾಗ 3ನೇರು ಸಣ್ಣಗಾಗ್ತಾವ್ರೆ. ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮಾಡ್ಕೊಡ್ಬೇಕಂತ ಕೇಳ್ಕೊಡ್ತಿದ್ವಿ ಸರ್. ಏನಮ್ಮ ಸಮಸ್ಯೆ ಇದು ಊರಿಂದು? ರೋಡು ಹೈನುಗಾರಿಕೆ ಮಾಡ್ತಾ ಇದ್ದೀವಿ ನಾವು. ರೋಡ್ ಹಾಲು ತಗೊಂಡೋಗಕ್ಕೆ ಡೈರಿ ಇಲ್ಲ ಊರಲ್ಲಿ, ತಡಕ್ಲೂರ್ಗೆ ಹೋಗ್ಬೇಕು. ಹಂಗಾಗಿ ರೋಡ್ನಾಗೆ ಓಡಾಡೋಕ್ಕೆ ಆಗ್ತಾ ಇಲ್ಲ ಗಾಡಿಗಳಾಗಿ. ಕರೆಂಟ್ ಇದ್ದರೆ ನೀರು ನಮಗೆ ಬಾವಿ ಲೈನ್ಗಳಾಗಿ. ನೀರಿನ ಸಮಸ್ಯೆ ಇಲ್ವಾ? ನೀರಿನ ಸಮಸ್ಯೆ ಐತು. ನೀರಿನ ಸಮಸ್ಯೆ ಇಲ್ಲ. ನಮ್ಮ ಬೋರ್ನಲ್ಲಿ ಬಂದ್ರೆ ನೀರು ನಮ್ಗೆ ಹೈನುಗಾರಿಕೆಯರಿಗೆ ಇಲ್ಲ ಅಂದ್ರೆ ಟ್ಯಾಂಕಿಗೆ ಬಿಟ್ರೆ ನಾವು ಅವಾದ್ರೂ ಇದು ಮಾಡ್ಕೊಂತೀವಿ, ಅವು ಇಲ್ಲ. ನೀರಿನ ಸಮಸ್ಯೆ ಇಲ್ಲ, ಕರೆಂಟಿನ ಸಮಸ್ಯೆ ಐತೆ. ಕರೆಂಟ್ ಇದ್ರೆ ನೀರು. ನೀರು ಇದು ಮಿನಿ ಟ್ಯಾಂಕಿಂದ ಏನು ಸಮಸ್ಯೆ? ಕುಡಿಯೋ ನೀರಿಂದು ನೀರು ಬಿಡ್ತಾ ಇಲ್ಲ ಅಲ್ಲಿ. ಅವ್ರನ್ನ ಕೇಳಿದ್ರೆ ನೀವು ಇದು ಗ್ರಾಮ ಪಂಚಾಯತಿಗೆ ಸೇರಿಲ್ಲ, ಇದು ನಾವು ಬಿಡಲ್ಲ ಅಂತ. ಹಂಗಾಗಿ ನೀರೇ ಇಲ್ಲ. ಇನ್ನು ಈಗಾಗಲೇ ಗ್ರಾಮದಲ್ಲಿ ಹಲವಾರು ರೀತಿಯ ಸಾಂಕ್ರಾಮಿಕ ರೋಗಗಳಿಂದ ಗ್ರಾಮಸ್ಥರು ಬಳಲ್ತಾ ಇದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.